ಆಗ ಅದನ್ನು ತಗೊಂಡಂಥ ರಾಜ ಒಡೆಯರು ಮೈಸೂರಿನಿಂದ ತಮ್ಮ ಸಂಸ್ಥಾನವನ್ನು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಮೈಸೂರು ದಸರಾ ಶುರುವಾಗುತ್ತೆ. ಇಲ್ಲಿ ದಸರೆಗೆ ಏನು ಡಿಫರೆನ್ಸ್ ಇದೆ? ವಿಜಯನಗರದ ವೈಭವದ ದಸರೆ ನಾನು ಹೇಳಿದಾಗೆ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ತೆರಿಗೆಯ ತಗೊಳ್ಳುವಂಥದ್ದು ಆಗ್ತಿತ್ತು. ಸೊ ಅದು ಮೈಸೂರಿಗೆ ಬಂದ ಮೇಲೆ ವಿಜಯನಗರ ಬಂಗಾಲದಿಂದ ಶ್ರೀಲಂಕಾವರೆಗೆ ವಿಜಯನಗರ ಇತ್ತು ಅಂತ ನಾನು ಹೇಳಿದ್ದೀನಿ. ಮೈಸೂರಿಗಿಲ್ಲ. ಆವಾಗ ಈಗ ರಾಜ ಒಡೆಯರು ದಸರೆಯನ್ನು ವಹಿಸ್ಕೊಂಡಾಗ ಇವ್ರ ಹತ್ರ ಒಂದು 90 ಹಳ್ಳಿಗಳ ಪಾರ್ಪತ್ಯ ಇತ್ತು ಅಷ್ಟೇ. 90 ಹಳ್ಳಿಗಳು ಅಷ್ಟೇ, ಚಿಕ್ಕ ಒಂದು ಸಂಸ್ಥಾನವಾಗಿತ್ತು. ಹಾಗಾಗಿ ಇವರು ಅದನ್ನು ವಿಜಯನಗರದ ಹಾಗೇನೆ ಮಿನಿಯೇಚರ್ ಥರ ವಿಜಯನಗರ ವೈಭವವನ್ನೇ ಮರುಕಳಿಸುವಂತೆ ಅಷ್ಟೇ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಬಂದರು. ಅವತ್ತಿನಿಂದ ಶುರುವಾದ ಸಂಪ್ರದಾಯ ಇವತ್ತಿಗೂ ಅದೇ ಸಂಪ್ರದಾಯಬದ್ಧವಾಗಿ ನಡೀತಾ ಇದೆ. ಆದರೆ ಹೇಗೆ ನಡೀತಾ ಇದೆ? ಈಗ 1610ರಲ್ಲಿ ಶುರುವಾದಂಥ ದಸರೆ 1800ರವರೆಗೂ ಅವಿಚ್ಛಿನ್ನವಾಗಿ ನಡೀತು. 1799ರ ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ, ಟಿಪ್ಪು ಸುಲ್ತಾನರ ಮರಣದೊಂದಿಗೆ, ಬ್ರಿಟಿಷರ ವಿಜಯದೊಂದಿಗೆ ಬ್ರಿಟಿಷರು ಆಗ ಮೈಸೂರು ಸಂಸ್ಥಾನವನ್ನು ವಾಪಸ್ ಮೈಸೂರಿಗೆ ಕಳಿಸಿದ್ರು. ನೀವು ಇಲ್ಲಿಗೆ ವಾಪಸ್ ಹೊರಟೋಗಿ ಅಂತ. ಆಗ 1800ರಿಂದ ಇಲ್ಲಿ ತನಕ ದಸರೆ ಮೈಸೂರಿನಲ್ಲಿ ನಡ್ಕೊಂಡ್ಬಂದಿದೆ. ಆದರೆ 1800 ಆದಮೇಲೆ ಈ ನೆಲದಲ್ಲಿ ನಡೆದಂಥ ಕೊನೆಯ ಯುದ್ಧ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದಾದಮೇಲೆ ಈ ನೆಲದಲ್ಲಿ ಯುದ್ಧವೇ ನಡೀಲಿಲ್ಲ.